ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಸರ್ಕಾರಿ ಜಮೀನು ಅತಿಕ್ರಮಣದ ವಿರುದ್ಧ ಸಾರ್ವಜನಿಕರ ಆಕ್ರೋಶದ ಜ್ವಾಲೆ ತಾರಕಕ್ಕೇರಿದೆ. ವಣಸೆ ಹೋಬಳಿಯ ಹೊಸೂರು ಗ್ರಾಮದಲ್ಲಿ ಕೋಟ್ಯಂತರ ರೂಪಾಯಿ ಮೌಲ್ಯದ ಸರ್ಕಾರಿ ಜಾಗವನ್ನ ಕಬಳಿಸಲು ಕಂದಾಯ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದೆ. ಅಧಿಕಾರಿಗಳ ನಡೆಗೆ ಬೇಸತ್ತು ಗ್ರಾಮಸ್ಥರು ಹಾಗೂ ಹೋರಾಟಗಾರರು ಕುಂದಾಪುರ ಉಪವಿಭಾಗ ಸಹಾಯಕ ಕಮಿಷನರ್ ಕಚೇರಿಯ ಮುಂದೆ ವಿಭಿನ್ನವಾದ ಧರಣಿಯನ್ನ ಆರಂಭಿಸಿದ್ದಾರೆ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಹೊಸೂರು ಗ್ರಾಮದ ಸರ್ವೆ ನಂಬರ್ 141ರ ಸರ್ಕಾರಿ ಜಮೀನು ಈಗ ದೊಡ್ಡ ರಣರಂಗವಾಗಿ ಮಾರ್ಪಟ್ಟಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಇಲ್ಲಿ ಸರ್ಕಾರಿ ಸ್ಮಶಾನ ನಿರ್ಮಿಸಬೇಕು ಎಂದು ಸ್ಥಳೀಯರು ಬಹಳ ವರ್ಷಗಳಿಂದ ಕಂದಾಯ ಇಲಾಖೆಗೆ ಮನವಿ ಸಲ್ಲಿಸುತ್ತಲೇ ಬಂದಿದ್ರು. ಆದರೆ ಗ್ರಾಮಸ್ಥರ ಬೇಡಿಕೆಗೆ ಕಂದಾಯ ಇಲಾಖೆಯ ಭ್ರಷ್ಟ ಅಧಿಕಾರಿಗಳು ಭೂ ಕಬಳಿಕೆದಾರರು ಜೊತೆ ಕೈ ಜೋಡಿಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸ್ಥಳೀಯರಾದ ಗಣಪು ಶೆಟ್ಟಿ ಮತ್ತು ಮಂಜುಳಾ ಶೆಟ್ಟಿ ಎಂಬುವರು ಈ ಜಾಗಕ್ಕೆ ಬೇಲಿ ಹಾಕಿ ಅಕ್ರಮವಾಗಿ 2 ಕಟ್ಟಡಗಳ ನಿರ್ಮಾಣಕ್ಕೆ ಮುಂದಾದಾಗ ಗ್ರಾಮಸ್ಥರು ತೀವ್ರ ಪ್ರತಿರೋಧವನ್ನ ಒಡ್ಡಿದ್ರು. ಸರ್ಕಾರದ ಆಸ್ತಿ ರಕ್ಷಿಸಬೇಕಾದ ಅಧಿಕಾರಿಗಳೇ ಇಲ್ಲಿ ಕಳ್ಳನಿಗೆ ಕೀಲಿಕೈ ಕೊಟ್ಟಂತೆ ವರ್ತಿಸುತ್ತಿದ್ದಾರೆ. ವಣಸೆ ಹೋಬಳಿಯ ಕಂದಾಯ ನಿರೀಕ್ಷಕರಾದ ರಾಘವೇಂದ್ರ ಅವರು ಅಕ್ರಮ ಕಟ್ಟಡದ ಆರಂಭದಿಂದ ಗೃಹ ಪ್ರವೇಶದವರೆಗೆ ಅತಿಕ್ರಮಣದಾರರಿಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಎಂದು ಹೋರಾಟಗಾರರು ನೇರ ಆರೋಪವನ್ನ ಮಾಡಿದ್ದಾರೆ. ನಮ್ಮೂರಿನ ಸರ್ಕಾರಿ ಜಾಗವನ್ನು ಸ್ಮಶಾನಕ್ಕೆ ಮೀಸಲಿಡಬೇಕು ಎನ್ನುವುದು ನಮ್ಮ ಹೋರಾಟ. ಆದರೆ ಕಂದಾಯ ನಿರೀಕ್ಷಕ ರಾಘವೇಂದ್ರ ಮತ್ತು ತಹಶೀಲ್ದಾರ್ ಭೂ ಮಾಫಿಯಾ ಜೊತೆ ಶಾಮೀಲಾಗಿದ್ದಾರೆ. ನಮಗೆ ಜೈಲಿಗೆ ಹಾಕ್ತೀವಿ ಅಂತ ಬೆದರಿಕೆ ಹಾಕ್ತಾರೆ. ಹೈಕೋರ್ಟ್ಗೂ ತಪ್ಪು ಮಾಹಿತಿ ನೀಡಿದ್ದಾರೆ. ಅಲ್ಲಿನ ಅಕ್ರಮ ಕಟ್ಟಡಗಳನ್ನು ತಕ್ಷಣ ತೆರವುಗೊಳಿಸಬೇಕು. ಭ್ರಷ್ಟ ಅಧಿಕಾರಿ ರಾಘವೇಂದ್ರ ಅವರನ್ನ ಅಮಾನತು ಮಾಡಬೇಕು. ಅಲ್ಲಿಯವರೆಗೂ ನಮ್ಮ ಈ ಒಲೆ ಹೂಡಿ ಅನ್ನ ಬೇಯಿಸುವ ಧರಣಿ ಸತ್ಯಾಗ್ರಹ ನಿಲ್ಲುವುದಿಲ್ಲ ಎಂದು ಪ್ರತಿಭಟನಾ ನಿರತರು ಆಗ್ರಹಿಸಿದ್ದಾರೆ. ನಾವು ಹೇಳದಿದ್ರೆ ನಾವು ದಲಿತರಾದಕ್ಕೆ ನಮಗೆ ಯಾವುದೇ ವ್ಯಾಲ್ಯೂ ಇಲ್ಲ. ಇವತ್ತು ನನಗೆ ಅದರಿಂದ ಈಗ ಎಫ್.ಎ. ರಾಘವೇಂದ್ರ ಅವ್ರ ಮನೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಎಫ್.ಎ. ರಾಘವೇಂದ್ರ ಅವರನ್ನು ಅಮಾನತು ಮಾಡಬೇಕು. ಆಮೇಲೆ ಇವರು ಯಾಕಂದರೆ ಸರ್ಕಾರಿ ಜಾಗದಲ್ಲಿ ಮನೆ ಮಾಡಿದ್ರಲ್ಲ ಅದು ಡೆಮಾಲಿಷ್ ಆಗಲೇಬೇಕು. ಡೆಮಾಲಿಷ್ ಆಗೋಲ್ಲರಿಗೆ ನಾನು ನಿರಂತರವಾಗಿ ಹೋರಾಟ ಮಾಡೇ ಮಾಡ್ತೀನಿ. ಯಾಕಂದರೆ ಇವತ್ತಿನ ಈ ಧರಣಿಯಲ್ಲಿ ಅವರ ಎಫ್.ಎ. ರಾಘವೇಂದ್ರ ಸಮೇತ ಅಮಾನತು ಮಾಡಲೇಬೇಕು ಅಂತೇಳಿ ಹೋರಾಟಕ್ಕೆ ಈ ಮುಖ್ಯನ ಹಿಡಿತಿದ್ದೆ. ಗಮನ ತಂದು ಸಹ ಸರ್ಕಾರಿ ಜಾಗ ಅಂತೇಳಿ ಪ್ರೂವ್ ಮಾಡಿದ್ಮೇಲೆ ಅವರು ಮನೆ ಪ್ರವೇಶ ಮಾಡ್ತಾರೆ. ಒಂದು ಇದಕ್ಕೆ ಕಾನೂನಿಗೆ ಏನು ವ್ಯಾಲ್ಯೂ ಇದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಕುಂದಾಪುರ.